ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರಯಾಣ ಮಾಡ್ತಾ ಇದ್ದಂತಹ ಕಾರು ನಿನ್ನೆ ಅಪಘಾತಕ್ಕೀಡಾಯಿತು. ನಾಯಿ ಬಂದಿದ್ದನ್ನ ತಪ್ಪಿಸೋದಕ್ಕೆ ಹೋಗಿ ಈ ಅಪಘಾತ ಆಯಿತು ಅನ್ನುವಂತಹ ವಿಚಾರ ಮುನ್ನೆಲೆಯಲ್ಲಿದೆ. ಇನ್ನೊಂದು ಕಡೆಗೆ ಘಟನಾ ಸ್ಥಳದಲ್ಲಿ ನಿಂಬೆಹಣ್ಣು ಮತ್ತೆ ಕೆಂಪು ಬಟ್ಟೆಯ ಹಾಗೂ ದಾರ ಪತ್ತೆ ಆಗಿರೋದು ಬೇರೆ ರೀತಿಯ ಆಂಗಲ್ ಇಡೀ ಸ್ಟೋರಿಗೆ ಕೊಡೋ ನಿಟ್ಟಿನಲ್ಲಿ ಪೂರಕ ಆಗ್ತಾ ಇದೆ. ಹಾಗಾದ್ರೆ ಯಾವ ರೀತಿಯಾದಂತಹ ಅನುಮಾನ ಈ ಪ್ರಕರಣದಲ್ಲಿ ಇದೆ ಅನ್ನೋದ್ರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಸಂಕ್ರಾಂತಿ ದಿನವೇ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಅಪಘಾತ. ಮರಕ್ಕೆ ಕಾರು ಡಿಕ್ಕಿ, ಲಕ್ಷ್ಮಿ ಬೆನ್ನುಮೂಳೆ ಮುರಿತ. ಆಕ್ಸಿಡೆಂಟ್ ನಲ್ಲಿ ಸಚಿವೆ ಹೆಬ್ಬಾಳ್ಕರ್ ಜಸ್ಟ್ ಮಿಸ್. ಬೆಂಗಳೂರಿನಲ್ಲಿ ಸಿಎಲ್ಪಿ ಸಭೆಯನ್ನ ಮುಗಿಸಿ ರಾತ್ರಿ ಬೆಳಗಾವಿಗೆ ತೆರಳುತ್ತಾ ಇದ್ದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಆಕ್ಸಿಡೆಂಟ್ ಆಗಿದೆ. ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಬಳಿ ಕಾರು ಮರಕ್ಕೆ ಡಿಕ್ಕಿ ಹೊಡೆದಿದೆ. ಕಾರಿಗೆ ಅಡ್ಡ ಬಂದ ನಾಯಿಯನ್ನ ತಪ್ಪಿಸಲು ಹೋಗಿ ಚಾಲಕನ ನಿಯಂತ್ರಣ ತಪ್ಪಿ ಕಾರು ರಸ್ತೆ ಪಕ್ಕದ ಮರಕ್ಕೆ ಗುದ್ದಿದೆ. ಸರ್ಕಾರಿ ಕಾರಿನ ಮುಂಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದ್ದು, ಘಟನೆಯಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆನ್ನಿಗೆ ಗಂಭೀರವಾಗಿ ಗಾಯವಾಗಿದ್ದು, ಜೊತೆಗಿದ್ದ ಸಹೋದರ ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿ ತಲೆಗೂ ಕೂಡ ಪೆಟ್ಟಾಗಿದೆ. ಬೆಂಗಳೂರಿನಿಂದ ಬೆಳಗಾವಿಗೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಎದುರಿಗೆ ಬಂದ ಶ್ವಾನವನ್ನು ತಪ್ಪಿಸಲು ಹೋಗಿ ಈ ಆಕ್ಸಿಡೆಂಟ್ ಆಗಿದೆ. ತಕ್ಷಣವೇ ಸಚಿವೆ ಹೆಬ್ಬಾಳ್ಕರ್ ಮತ್ತು ಸಹೋದರ, ಚಾಲಕ ಹಾಗೂ ಗನ್ಮ್ಯಾನ್ ಅನ್ನ ಬೆಳಗಾವಿಯ ವಿಜಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕಿತ್ತೂರು ಶಹರದಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿ ಹೆಬ್ಬಾಳ್ಕರ್ ಕಾರು ಆಕ್ಸಿಡೆಂಟ್ ಆಗಿದೆ. ರಾಷ್ಟ್ರೀಯ ಹೆದ್ದಾರಿಯಿಂದ 15 ಮೀಟರ್ ದೂರದಲ್ಲಿರೋ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಅದೃಷ್ಟವಶಾತ್ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇದಕ್ಕೆ ನಾವು ಯಾವ ರೀತಿಯಾಗಿ ಏನಂತಿದ್ರೆ ಅಪಘಾತ ಆಗಿತ್ತು ಅನ್ನೋಂಥದ್ದು ಸ್ಪಷ್ಟವಾಗಿ ತೋರಿಸ್ತೀವಿ. ಬೆಂಗಳೂರಿಂದ ಬೆಳಗಾವಿಗೆ ಹೋಗುವಂಥ ರಾಷ್ಟ್ರೀಯ ಹೆದ್ದಾರಿ, ಈ ರಾಷ್ಟ್ರೀಯ ಹೆದ್ದಾರಿಯಿಂದಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬೆಳಿಗ್ಗೆ ಏನಂತಿದ್ರೆ ಪ್ರಯಾಣ ಮಾಡ್ತಿರ್ತಾರೆ. ಆ ಪ್ರಯಾಣ ಮಾಡುವಾಗ ಕಿತ್ತೂರು ದಾಟಿ 4 ಕಿಲೋಮೀಟರ್ ದೂರದಲ್ಲಿ ಬಂದಾಗ ಏನಂತಿದ್ರೆ ಅವರ ಚಾಲಕ ಏನಿದ್ದ, ಆ ಚಾಲಕನಿಗೆ ಏನಂತಿದ್ರೆ ನಾಯಿ ಅಡ್ಡು ಬರೋದ್ರಿಂದ ಆತ ನಿಯಂತ್ರಣ ತಪ್ಪಿ ಏನಂತಿದ್ರೆ ಸದ್ಯಕ್ಕೆ ಈ ಒಂದು ಏನು ತೋರಿಸ್ತಾ ಇದೀವಿ ಈ ಮಾರ್ಗ, ಇಲ್ಲಿ ಸರ್ವಿಸ್ ರೋಡಿಗೆ ಏನಂತ ಹೇಳಿದ್ರೆ ಅವ್ರ ಕಾರ್ ಹೋಗುತ್ತೆ. ಕಾರ್ ಹೋಗಿ ಅಲ್ಲಿಂದ ಮುಂದೆ ಏನಂತ ಹೇಳಿದ್ರೆ ಒಂದು ಸಣ್ಣ ಏನಂತಿದ್ರೆ ಮರ ಇದೆ. ಆ ಮರಕ್ಕೆ ಏನಂತಿದ್ರೆ ಈ ಕಡೆ ನೀವು ನೋಡ್ತಾ ಇರ್ಬೋದು, ಆ ಮರಕ್ಕೆ ಹೋಗಿ ಏನಂತಿದ್ರೆ ಡಿಕ್ಕಿ ಆಗಿರುವಂಥದ್ದು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿ ಏನು ಚಾಲಕನಿಗೇನು ನಡು ಬಂದಂಥ ನಾಯಿಯನ್ನು ತಪ್ಪಿಸ್ಲಿಕ್ಕೆ ಹೋದಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಚಾಲಕನಿಗೆ ಏನಂತಿದ್ರೆ ನಿಯಂತ್ರಣ ತಪ್ಪಿ ಇಲ್ಲಿ ಏನಂತಿದ್ರೆ ಸದ್ಯಕ್ಕೆ ಇಲ್ಲಿ ಈ ಒಂದು ಮರಕ್ಕೆ ಡಿಕ್ಕಿ ಹೊಡೆದಿರುವಂಥದ್ದು. ಈ ಕಡೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಆ ಮರಕ್ಕೆ ಏನಂತಿದ್ರೆ ಒಂದು ಕಾರು ಡಿಕ್ಕಿ ಆಗಿದೆ. ಆ ಕಾರು ಏನಂತಿದ್ರೆ ಸಂಪೂರ್ಣವಾಗಿ ಮುಂದೆ ನುಜ್ಜುಗುಜ್ಜಾಗಿರುವಂಥದ್ದು. ವೀಲ್ ಚೇರ್ ನಲ್ಲಿ ಆಸ್ಪತ್ರೆಗೆ ಸಚಿವೆ ದಾಖಲು. ಲಕ್ಷ್ಮಿ L1 L4 ಬೆನ್ನುಮೂಳೆ ಮುರಿತ. ಯಾರು ಪ್ಯಾನಿಕ್ ಆಗಬೇಡಿ ಎಂದ ಮಗ. ಆಕ್ಸಿಡೆಂಟ್ ನಲ್ಲಿ ಗಾಯಗೊಂಡ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕಾರಿನಿಂದ ಇಳಿಯಲು ಆಗದಂತಹ ಸ್ಥಿತಿಯಲ್ಲಿದ್ರು. ಹೀಗಾಗಿ ವೀಲ್ ಚೇರ್ ನಲ್ಲಿ ಕೂರಿಸಿ ಹೆಬ್ಬಾಳ್ಕರ್ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಈ ವೇಳೆ ಮಾಡಿದ ಸಿಟಿ ಸ್ಕ್ಯಾನ್ ನಲ್ಲಿ ಹೆಬ್ಬಾಳ್ಕರ್ ಮೂಳೆ ಮುರಿದಿರುವುದು ಕಂಡು ಬಂದಿದೆ. ಡಾಕ್ಟರ್ ರವಿ ಪಾಟೀಲ್ ಹೆಬ್ಬಾಳ್ಕರ್ಗೆ ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇದ್ದು, ಬೆನ್ನು ಮೂಳೆಯ L1 L4 ಮೂಳೆಯಲ್ಲಿ ಫ್ರಾಕ್ಚರ್ ಆಗಿದೆ. ಸಚಿವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ಮಾಹಿತಿ ಕೊಟ್ಟರು. ಬಂದಾಗ ಮೇಡಮ್ಗೆ ಕತ್ತಿಗೆ ಮತ್ತು ಬೆನ್ನಿಗೆ ಪೆಟ್ಟಾಗಿತ್ತು. ಸಿವಿಯರ್ ಪೇನ್ ಇರೋದ್ರಿಂದ ಅವ್ರಿಗೆ ನಾವು ಅಡ್ಮಿಟ್ ಮಾಡಿ ಆಂಟಿಬಯೋಟಿಕ್ಸ್ ಮತ್ತು ಪೇನ್ ಕಿಲ್ಲರ್ಸ್ ಕೊಟ್ಟು ಅವ್ರಿಗೆ ಪೇನ್ ಕಡಿಮೆ ಆದಮೇಲೆ MRI ಮಾಡಿದ್ವಿ. MRI L1 ಮತ್ತು L4 ಕಾಂಪ್ರೆಷನ್ ಫ್ರಾಕ್ಚರ್ ಇದೆ. ಕುತ್ತಿಗೆಯಲ್ಲಿ ಮತ್ತು C4 C5 ಸ್ವಲ್ಪ ಸಬ್ಲಕ್ಸೇಷನ್ ಇದೆ. ಮೇಡಮ್ ಟ್ರೀಟ್ಮೆಂಟ್ ನಾವು ಕೊಡ್ತಾ ಇದ್ದೀವಿ. ಇನ್ನು ತಾಯಿ ಆರೋಗ್ಯದ ಬಗ್ಗೆ ಮಾಹಿತಿ ಕೊಟ್ಟ ಮೃಣಾಲ್ ಹೆಬ್ಬಾಳ್ಕರ್, ಕಿತ್ತೂರು ಬಳಿ ಅಡ್ಡ ಬಂದ ಶ್ವಾನವನ್ನು ತಪ್ಪಿಸಲು ಹೋಗಿ ಟ್ರಕ್ಕಿಗೆ ಟಚ್ ಆಗಿದೆ. ಬಳಿಕ ಚಾಲಕ ಸರ್ವಿಸ್ ರಸ್ತೆಗೆ ಕಾರನ್ನ ಇಳಿಸಿದ ಪರಿಣಾಮ ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದಿದೆ. ದೇವರ ದಯೆಯಿಂದ ದೊಡ್ಡ ಮಟ್ಟದ ಅಪಾಯ ಆಗಿಲ್ಲ. ಯಾರು ಪ್ಯಾನಿಕ್ ಆಗೋದು ಬೇಡ. ತಾಯಿ ಮತ್ತು ಮಾವ ಚನ್ನರಾಜ್ ಹಟ್ಟಿಹೊಳಿ ಆರೋಗ್ಯ ಸ್ಥಿತಿ ಚೆನ್ನಾಗಿದೆ, ವೈದ್ಯರ ಚಿಕಿತ್ಸೆಗೆ ಸ್ಪಂದಿಸುತ್ತಿದ್ದಾರೆ ಅಂತ ಮಾಹಿತಿ ಕೊಟ್ಟರು. ಕಿತ್ತೂರು ಹತ್ರ ಒಂದು ನಾಯಿ ಅಡ್ಡು ಬಂದು ಡ್ರೈವರ್ ಅದನ್ನ ತಪ್ಪಿಸ್ಲಿಕ್ಕೆ ಹೋಗಿ ಟ್ರಕ್ಕಿಗೆ ಫಸ್ಟ್ ಇಂಪ್ಯಾಕ್ಟ್ ಮಾಡಿದಾನೆ. ಆಮೇಲೆ ಟ್ರಕ್ಕಿಗೆ ಆದ್ಮೇಲೆ ಸರ್ವಿಸ್ ರೋಡ್ ಕೆಳಗಡೆ ಹೋಗಿ ಮರಕ್ಕೆ ಗಾಡಿ ಗುದ್ದಿದೆ. ಬಟ್ ದೇವರ ಆಶೀರ್ವಾದದಿಂದ ಏನು ದೊಡ್ಡದೇನು ಪೆಟ್ಟೇನು ಆಗಿಲ್ಲ. ಸ್ವಲ್ಪ ಹಿಂದೆ ಬ್ಯಾಕ್ ಬೋನ್ಗೆ ಒಂದು 2-3 ಮೈನ್ಯೂಟ್ ಫ್ರಾಕ್ಚರ್ ಆಗಿದೆ, ಹೇರ್ಲೈನ್ ಕ್ರಾಕ್ ಆಗಿದೆ ಅಂತ. ಅದ್ರ ಜೊತೆಗೆ MLC ಆದಂತ ಚನ್ನರಾಜ್ ಹಟ್ಟಿಹೊಳಿ ಅವರು ಮಾವ ಅವರು ಕೂಡ ಸ್ವಲ್ಪ ಕಿವಿ ಹತ್ರ ಮತ್ತೆ ತಲೆಗೆ ಏಟಾಗಿದೆ. ಸೊ ಇವಾಗ ರೆಸ್ಟ್ ತಗೊಳ್ಳಿಕ್ಕಂತ ಮನೆಗೆ ಹೋಗಿದ್ದಾರೆ. ಜನರ ಒಂದು ಪ್ರೀತಿಯಿಂದ ಬಹಳ ಒಂದು ದೊಡ್ಡ ಅಪಘಾತದಿಂದ ತಪ್ಪಿಕೊಂಡಿದ್ದಾರೆ ಅಂತ ಹೇಳಿ ಆಸ್ಪತ್ರೆಗೆ ಭೇಟಿ ಕೊಟ್ಟ SP ಭೀಮಾಶಂಕರ್ ಗುಳೇದ್, ಸಚಿವೆ ಹೆಬ್ಬಾಳ್ಕರ್ ಬೆನ್ನು ಮೂಳೆಗೆ ಪೆಟ್ಟಾಗಿದೆ. MLC ಹಟ್ಟಿಹೊಳಿ ತಲೆಗೂ ಕೂಡ ಸಣ್ಣ ಪುಟ್ಟ ಗಾಯವಾಗಿದೆ. ಚಾಲಕ ಮತ್ತು ಗನ್ಮ್ಯಾನ್ಗಳಿಗೂ ಕೂಡ ಗಾಯವಾಗಿದ್ದು ಚಿಕಿತ್ಸೆಯನ್ನು ಕೊಟ್ಟು ಡಿಸ್ಚಾರ್ಜ್ ಮಾಡಲಾಗಿದೆ. ಕಿತ್ತೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವುದಾಗಿ ತಿಳಿಸಿದರು. ಮೇಡಮ್ ಅವರು ಇಲ್ಲಿ ಮೈನರ್ ಇಂಜುರೀಸ್ ಇದೆ. L1 L4 ಹೇರ್ಲೈನ್ ಫ್ರಾಕ್ಚರ್ಸ್ ಮತ್ತು MLC ಅವರಿಗೆ ಸಣ್ಣ ಪುಟ್ಟ ತಲೆಗೆ ಗಾಯಗಳಾಗಿದೆ. ಅದಕ್ಕೆ ಅವರು ಆಲ್ರೆಡಿ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡು ಮನೆಯಲ್ಲಿ ಡಿಸ್ಚಾರ್ಜ್ ಆಗಿಬಿಟ್ಟು ಮನೆಯಲ್ಲಿದ್ದಾರೆ. ಡ್ರೈವರ್ ಮತ್ತು ಗನ್ಮ್ಯಾನ್ಗಳಿಗೂ ಕೂಡ ಸಣ್ಣ ಪುಟ್ಟ ಇಂಜುರೀಸ್ ಆಗಿದೆ, ಅವರು ಕೂಡ ಡಿಸ್ಚಾರ್ಜ್ ಆಗಿ. ಆಸ್ಪತ್ರೆಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪತಿ, ತಾಯಿ, ಸಹೋದರಿ, ಸೊಸೆ ಡಾಕ್ಟರ್ ಹಿತಾ ಭೇಟಿ ಕೊಟ್ಟಿದ್ರು.
ಸ್ತ್ರೀರೋಗ ತಜ್ಞೆಯಾಗಿರುವ ಸೊಸೆ ಡಾಕ್ಟರ್ ಹಿತಾ ಖುದ್ದು ಅತ್ತೆ ಲಕ್ಷ್ಮಿಗೆ ಟ್ರೀಟ್ಮೆಂಟ್ ಅನ್ನು ಕೊಟ್ಟರು. ಕಾರಂಜಿ ಮಠದ ಗುರುಸಿದ್ಧ ಸ್ವಾಮೀಜಿ ಸಹ ಆಸ್ಪತ್ರೆಗೆ ಭೇಟಿ ಕೊಟ್ಟು ಸಚಿವರ ಆರೋಗ್ಯ ವಿಚಾರಿಸಿದರು. ಸಚಿವರಿಗೆ 48 ಗಂಟೆಗಳ ಕಾಲ ವಿಶ್ರಾಂತಿ ಬೇಕಿದೆ ಅಂತೇಳಿ ವೈದ್ಯರು ಸೂಚಿಸಿದ್ದಾರೆ. ಸೊಸೆ ಹಿತಾ ಸಹ ಜೊತೆಗಿದ್ದಾರೆ. ಆದಷ್ಟು ಬೇಗ ಲಕ್ಷ್ಮೀ ಹೆಬ್ಬಾಳ್ಕರ್ ಗುಣಮುಖರಾಗ್ತಾರೆ ಅಂತೇಳಿ ಕಾರಂಜಿ ಮಠದ ಗುರುಸಿದ್ಧ ಸ್ವಾಮೀಜಿ ತಿಳಿಸಿದ್ದಾರೆ. ವಿಶ್ರಾಂತಿ ಬೇಕು ಅವರಿಗೆ, ಸ್ವಲ್ಪ ಜನರು ತೊಂದರೆ ಕೊಡಬಾರ್ದು ಅಷ್ಟೇ. ಅವರಿಗೆ 48 ತಾಸು ಅವ್ರಿಗೆ ಪೂರ್ಣ ವಿಶ್ರಾಂತಿ ಬೇಕು. ಅದಕ್ಕೆ ನಾವೆಲ್ಲ ವಿಶ್ರಾಂತಿ ಕೊಟ್ಟರೆ ಒಳ್ಳೇದು. ಅವರಿಗೆ ಆರಾಮದಾರೆ ಮಾತಾಡಿದ್ರು, ಹಿಂಗೆ ಆಕ್ಸಿಡೆಂಟ್ ಹಿಂಗೆ ಆಯ್ತು ಅಂತ ಹೇಳಿದ್ರು. ಸಚಿವೆ ಲಕ್ಷ್ಮಿ ಶೀಘ್ರ ಗುಣಮುಖರಾಗಲಿ. ಎಂಎಲ್ಸಿ ಸಿಟಿ ರವಿ ಟ್ವೀಟ್. ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಕ್ಸಿಡೆಂಟ್ನ ಸಂಬಂಧ ಎಂಎಲ್ಸಿ ಸಿಟಿ ರವಿ ಟ್ವೀಟ್ ಮೂಲಕ ಶೀಘ್ರವೇ ಚೇತರಿಕೆ ಆಗಲಿ ಅಂತೇಳಿ ಶುಭ ಹಾರೈಸಿದ್ದಾರೆ. ಆಕ್ಸಿಡೆಂಟ್ನಲ್ಲಿ ಗಾಯಗೊಂಡಿರುವ ಸಚಿವೆ ಮತ್ತು ಸಹೋದರ ಆದಷ್ಟು ಬೇಗ ಗುಣಮುಖರಾಗಿ ಬರಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥಿಸ್ತೇನೆ ಅಂತೇಳಿ ಟ್ವೀಟ್ ಮಾಡಿದ್ದಾರೆ. ಇತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ರಿಂದ ದೂರವಾಣಿ ಮೂಲಕ ಗೃಹ ಸಚಿವ ಜಿ ಪರಮೇಶ್ವರ್ ಮಾಹಿತಿ ಪಡೆದುಕೊಂಡಿದ್ದಾರೆ. ಬೆಳಗಿನ ಜಾವ ಆಗಿದೆ. ಅದು ಒಂದು ಲಾರಿ ಅವಾಯ್ಡ್ ಮಾಡೋದಕ್ಕೆ ಹೋಗಿ ಮರಕ್ಕೆ ಹೊಡೆದಿದ್ದಾರೆ. ಕಾರು ತುಂಬ ಜಖಮ್ ಆಗಿದೆ. ಅವರಿಗೆ ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ ಅಂತ ಕೇಳಿದೆ. ನಾನು ಅವರ ತಮ್ಮ ಫೋನ್ನಲ್ಲಿ ಮಾತಾಡಿದೆ. ಸೀರಿಯಸ್ ಆಗಿ ಇಂಜುರೀಸ್ ಏನಾಗಿಲ್ಲ, ಸ್ವಲ್ಪ ಡಿಸ್ಟರ್ಬ್ಡ್ ಇದ್ದಾರೆ ಅಂತ ಹೇಳಿ ಆಸ್ಪತ್ರೆಯಲ್ಲಿದ್ದಾರೆ. ಅವ್ರಿಗೆ ಮಾತಾಡೋಕ್ಕಾಗಲಿಲ್ಲ, ಅವ್ರ ತಮ್ಮನಿಗೆ ಮಾತಾಡಿದೆ. ಅಪಾಯದ ಬಗ್ಗೆ ಮೊದಲೇ ಎಚ್ಚರಿಸಿದ್ದ ಜ್ಯೋತಿಷಿ. ಅಪಘಾತ ನಡೆದ ಸ್ಥಳದಲ್ಲಿ ಮಾಠಮಂತ್ರ. ಸಚಿವೆ ಹೆಬ್ಬಾಳ್ಕರ್ಗೆ ಅಪಾಯ ಇರುವ ಬಗ್ಗೆ ಹುನಗುಂದ ತಾಲೂಕಿನ ಕೋಡಿಹಾಳದ ಪುಂಡಲಿಕ ಶಾಸ್ತ್ರಿ ಭವಿಷ್ಯ ನುಡಿದಿದ್ರಂತೆ. ನಿಮಗೆ ಸಂಕ್ರಾಂತಿಯವರೆಗೂ ಕೂಡ ತೊಂದರೆ ಇದೆ ಅಂತ ತಿಳಿಸಿದ್ರಂತೆ. ಅದಕ್ಕೆ ಪುಷ್ಟಿ ಕೊಡುವಂತೆ ಹೆಬ್ಬಾಳ್ಕರ್ ಕಾರು ಆಕ್ಸಿಡೆಂಟ್ ಆಗಿದ್ದು ಮರದ ಸಮೀಪ ಮಾಠಮಂತ್ರದ ವಸ್ತುಗಳು ಪತ್ತೆಯಾಗಿದೆ. ನಿನ್ನೆ ಹುಣ್ಣಿಮೆಯ ಹಿನ್ನೆಲೆಯಲ್ಲಿ ಬಟ್ಟೆ ಹೊಲಿಯುವ ದಾರ, ನಿಂಬೆಹಣ್ಣು, ಕೆಂಪು ಬಟ್ಟೆಯಲ್ಲಿ ಸುತ್ತಿರುವ ಲೋಟ ಹಾಗೂ ಹಲವು ವಸ್ತುಗಳು ಬಿದ್ದಿದೆ. ಆ ಪೂನಾಗೆ ಹೋಗುವಂತ ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಏನಂತಿದ್ರೆ ಬೆಳಗಾವಿಗೆ ಏನಂತಿದ್ರೆ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರ ಚಾಲಕ ಆ ರಸ್ತೆಯಿಂದ ಪಕ್ಕಕ್ಕೆ ಏನಂತಿದ್ರೆ ಸರ್ವಿಸ್ ರಸ್ತೆಗೆ ಏನಂತಿದ್ರೆ ಆ ಕಾರನ್ನು ತೆಗೆದುಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಮರಕ್ಕೆ ಡಿಕ್ಕಿ ಹೊಡೆದು ಏನಂತಿದ್ರೆ ಒಂದು ಅಪಘಾತ ಆಗಿತ್ತು. ಆದರೆ ಇಲ್ಲಿ ಸ್ಥಳೀಯ ಜನ ಕೂಡ ಏನಂತಿದ್ರೆ ಇದಕ್ಕೆ ಒಂದು ಬೇರೆನೇ ಏನಂತಿದ್ರೆ ಒಂದು ಬಣ್ಣ ಕೊಡ್ತಾ ಇದ್ದಾರೆ. ಯಾಕಂತಿದ್ರೆ ಅಂಬಡ್ಗಟ್ಟೆ ಅನ್ನುವಂಥ ಒಂದು ಏನು ರಾಷ್ಟ್ರೀಯ ಹೆದ್ದಾರಿಯಿಂದ 2.5 ಕಿಲೋಮೀಟರ್ ಒಳಗಡೆ ಒಂದು ಗ್ರಾಮ ಹೋಗುತ್ತೆ. ಆ ಗ್ರಾಮದ 3 ರಸ್ತೆ ಏನಂತಿದ್ರೆ ಕೂಡ್ತಾವೆ. ಆ 3 ರಸ್ತೆ ಕೂಡುವಂಥ ಜಾಗದಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಏನಂತಿದ್ರೆ ಮಾಟ ಮಂತ್ರಗಳನ್ನು ಮಾಡ್ತಾರೆ. ಆ ಮಾಟ ಮಂತ್ರ ಮಾಡುವುದಕ್ಕೂ ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಾಹನ ಅಪಘಾತಕ್ಕೂ ಏನಾದರೂ ಸಂಬಂಧ ಇದೆಯಾ ಅನ್ನುವಂಥ ಸಂಶಯವು ಕೂಡ ಇಲ್ಲಿರುವಂಥ ಏನಂತಿದ್ರೆ ಜನ ಮಾಡ್ತಾ ಇರುವಂಥದ್ದು. ಈ ಕಡೆ ನೋಡ್ತಾ ಇರ್ಬೋದು, ಕುಂಕುಮ ಆಗಿರಬಹುದು, ಅಲ್ಲಿ ನಿಂಬೆಹಣ್ಣು ಆಗಿರಬಹುದು, ಆಮೇಲೆ ಬೇರೆ ಬೇರೆ ಏನಂತಿದ್ರೆ ಮಾಟ ಮಂತ್ರಕ್ಕೆ ಬಳಸುವಂಥ ಸಾಕಷ್ಟು ಏನಂತಿದ್ರೆ ಇಲ್ಲಿ ವಸ್ತುಗಳು ಏನಂತಾರೆ ಬಿದ್ದಿರುವಂಥದ್ದು. ಒಟ್ಟಾರೆ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಎಂದು ಸಂಭವಿಸಿದ ಡೆಡ್ಲಿ ಆಕ್ಸಿಡೆಂಟ್ನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜಸ್ಟ್ ಮಿಸ್ ಆಗಿದ್ದಾರೆ. ಸದ್ಯಕ್ಕೆ ಪ್ರಾಣಾಪಾಯದಿಂದ ಪಾರಾಗಿದ್ದು ಆದಷ್ಟು ಬೇಗ ಚೇತರಿಸಿಕೊಳ್ಳಿ ಎಂಬುದೇ ಎಲ್ಲರ ಆಶಯವಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.